ನೀವು ಹಾಗೆ ಮಾತಾಡಬೇಡಿ ಮಾಮ್, ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಅವ್ನು ನನ್ನ ಸಾಯಿಸ್ಬಿಟ್ರೆ ಮಾತ್ರ ಹೆತ್ತ ಮಗನ್ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಯಾಕೆಂದ್ರೆ ನೀನ್ ನನ್ನ ದೊಡ್ಡ ಮಗ ಅಂತ ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೀನಿ. ನೀನ್ ಹಾಗೆ ಬೆಳೆಸಿದ್ದೀನಿ. ಕಡೆ ಪಕ್ಷ ಇದೊಂದು ಕೊನೆ ಆಸೆನಾದ್ರೂ ತೀರ್ಸೋ ವಿಷಯ. ಯಾಕೆ ಮಾಮ್ ಅಷ್ಟು ದೊಡ್ಡ ಮಾತಾಡ್ತಿದ್ದೀರಾ? ನಾನು ಬದುಕಿರೋವಾಗ ನಿಮ್ಮ ಸಾವನ್ನು ಬಯಸ್ತೀನಿ ಅಂತ ಅದು ಹೇಗೆ ಅನ್ಕೋತಿದ್ದೀರಾ ಮಾಮ್? ಸರಿ, ನಿಮಗೋಸ್ಕರ ನಾನು ನೈನಿನ್ ಕೇಳ್ತೀನಿ. ಆದರೆ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಾಮ್, ನೈನಿಗೆ ಒಂದು ವಿಷಯ ಗೊತ್ತಾಯ್ತು ಅಂತಂದರೆ ಅದು ನನಗೂ ಗೊತ್ತಾದಾಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಇದು ನಿಮ್ಮ ಪ್ರಾಣಕ್ಕೆ ಸಂಬಂಧಪಟ್ಟಿರೋ ವಿಷಯ. ನನ್ನ ನಂಬಿಕೆನ ನಿರೂಪಿಸೋದಕ್ಕೋಸ್ಕರ ಮಾತ್ರ ನೈನಿ ನೊಂದ್ಕೋತಾಳೆ ಅಂತ ಗೊತ್ತು. ಆದರೂ ಒಪ್ಕೋತಿದ್ದೀನಿ ಮಾಮ್. ಒಂದು ವೇಳೆ ನಾನು ನಂಬಿರೋದು ನಿಜ ಆಗದಿದ್ರೆ ಒಬ್ಬ ಗಂಡನಾಗಿ ನಾನು ಸತ್ತಂಗೆ. ನಯನಿ, ನಿನ್ಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ನಾನ್ ಜೈಲಿಗೆ ಕಳ್ಸಿದ ವ್ಯಕ್ತಿನ ನಮ್ಮನೆಗೆ ಕರ್ಕೊಂಡ್ ಬಂದು ಆಶ್ರಯ ಕೊಡ್ತೀಯಾ? ಅವ್ನ್ ನನ್ನ ಸಾಯಿಸೋದಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಕಡೆ ಪಕ್ಷ ವಿಶಾಲು ಕೂಡ ಹೇಳ್ದೆ ಹಾಗೆ ಮುಚ್ಚಿಡ್ತೀಯಾ? ಈ ತಿಲೋತ್ತಮ ಸಾವನ್ನ ನೋಡ್ಬೇಕು ಅನ್ಕೊಂಡೆ ಅಲ್ವಾ? ನೋಡ್ತಿರು, ಈಗ ನೀನು ಬದುಕೋಕೋ ಆಗ್ದೆ ಸಾಯೋಕೋ ಆಗ್ದೆ ವಿಲ ವಿಲ ಅಂತ ಒದ್ದಾಡ್ತೀಯ. ಏನಣ್ಣ ಇದೆಲ್ಲ? ನಮ್ಮ ಮನೇಲಿ ಇಷ್ಟೆಲ್ಲ ನಡೀತಿದೆ, ಆದ್ರೆ ನಮಗ್ ಮಾತ್ರ ಗೊತ್ತಾಗ್ತಿಲ್ಲ. ಗಂಗಾಧರ್ ನಮ್ಮ ಮನೇಲಿ ಇದ್ರು ನಾವು ಗುರ್ತು ಹಿಡಿಯೋಕಾಗ್ಲಿಲ್ವಲ್ಲ. ನಾವು ಸ್ವಲ್ಪ ಯಾವ ಮಾರಿದ್ರು ತಿಲೋತ್ತಮ ಅತ್ತಿಗೆ ಪ್ರಾಣನೇ ಹೋಗ್ತಿತ್ತು. ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಮ್ಮ. ವೇಷ ಬದಲಾಯಿಸ್ಕೊಂಡು ಬಂದು ಸಾಯಿಸೋ ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ತಿಲೋತ್ತಮ ಮೇಲೆ ಅವನಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತ? ಗಂಗಾಧರ್ಗೆ ಏನು ಅನ್ಯಾಯ ಆಗಿರ್ಬೋದು? ಏನ್ರಿ ದುರಂಧರ ಏನ್ ಕೇಳಿದ್ಲು? ನೀವೇನ್ ಮಾತಾಡ್ತಿದ್ದೀರಾ? ಇಷ್ಟ್ ಜನ ಇದ್ರೂ ಕೂಡ ಗಂಗಾಧರ್ ನಮ್ಮಧ್ಯೇನೆ ಇದ್ದು ಆರಾಮಾಗಿ ಸಾಯಿಸೋದಿಕ್ಕೆ ಪ್ಲಾನ್ಸ್ ಮಾಡ್ಕೊಂಡಿದ್ರೆ ಯಾರಿಗೂ ಕಂಡು ಹಿಡಿಯೋಕಾಗ್ಲಿಲ್ಲ. ಏನ್ ಮಾಡ್ತೀರಾ ಅತ್ಗೆ? ಅವನು ಕಣ್ಣಿಗೆ ಕನ್ನಡಕ ಹಾಕೊಂಡು ಕುರುಡನ್ ತರ ಓಡಾಡ್ತಾ ಇದ್ರೆ ಕಣ್ಣು ಕಾಣಿಸ್ತಾ ಇರೋ ಕುರುಡ ಅನ್ಕೊಂಡ್ವಿ. ಆದ್ರೆ ಕಣ್ ಕಾಣಿಸೋ ನಮ್ಮನ್ನೇ ಕುರುಡ್ರನ್ನಾಗಿ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮೊದ್ಲು ಈ ನೈನಿಗೆ ಹೇಳ್ಬೇಕು. ಎಲ್ ಸಿಕ್ಕದ್ನೋ ಏನೋ ನೇರವಾಗಿ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಲು. ಇಷ್ಟಕ್ಕೂ ನೀನು ಅವನ್ನ ಯಾಕೆ ಕರ್ಕೊಂಡ್ ಬಂದೆ ನೈನಿ? ಅವನು ಗಂಗಾಧರ್ ಅಂತ ನಿನಗೆ ಮೊದ್ಲೇ ಗೊತ್ತಿತ್ತು. ಗೊತ್ತಿದ್ದು ನೀನು ಈ ಕೆಲಸ ಮಾಡಿದ್ಯಾ ಅನ್ಸತ್ತೆ. ಅಂದ್ರೆ ನಿನಗೆ ಗೊತ್ತಿದ್ದೆ ಈ ಕೊಲೆ ಪ್ರಯತ್ನ ಎಲ್ಲ ನಡೀತಿತ್ತಾ? ಅಯ್ಯೋ ಮೋರೆ, ದುರ್ದು ಆಂಟಿ, ಇಲ್ಲಿ ತುಂಬಾ ಜನ ಆ ಗಂಗಾಧರನ್ನ ಇದಕ್ಕೂ ಮುಂಚೆ ಡೈರೆಕ್ಟ್ ಆಗಿ ನೋಡಿದ್ದಾರೆ. ಅವ್ರು ಯಾರು ಗುರ್ತು ಹಿಡಿಲಿಲ್ಲ. ಅಂಥದ್ರಲ್ಲಿ ನೈನಿ ಹೇಗೆ ಗುರ್ತು ಹಿಡಿಬೇಕು? ನಿಮಗ್ ಬುದ್ಧಿ ಇದೆಯಾ? ಆಂಟಿ ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ ಹಾಸಿನಿ ಸಿಸ್ಟರ್? 24 ಗಂಟೆನೂ ಅವನ್ನ ಹುಷಾರಾಗಿ ನೋಡ್ಕೋತಿದ್ದು ನೈನಿನೇ ಅಲ್ವಾ? ಹಾಗಿರುವಾಗ ಆ ಗಂಗಾಧರ್ ಮಾಡೋ ಕೆಲ್ಸದ ಬಗ್ಗೆ ನೈನಿ ಗೊತ್ತಿಲ್ಲದೆ ಇರೋಕೆ ಹೇಗೆ ಸಾಧ್ಯ? ಅಂದ್ರೆ ಗಂಗಾಧರ್ ಆಂಟಿನ ಸಾಯಿಸಕ್ ಪ್ಲಾನ್ ಮಾಡಿದಾನೆ ಅಂತ ನೈನಿಗೆ ಮೊದಲೇ ಗೊತ್ತಿರುತ್ತೆ. ಗೊತ್ತಿದ್ದು ಹೇಳಲಿಲ್ಲ ಅಂದ್ರೆ ತಿಲೋತ್ತಮ ಆಂಟಿ ಸತ್ರು ಪರವಾಗಿಲ್ಲ ಅಂತ ಅನ್ಕೊಂಡಿದ್ಯಾ ನೈನಿ? ಅಯ್ಯೋ ಅಂತ ಮಾತಾಡ್ಬೇಡಿ ಜಾಸ್ಮಿನ್ ಅಮ್ಮವ್ರೆ. ಅಮ್ಮವ್ರ ಬಗ್ಗೆ ನಾನು ಯಾಕೆ ಹಾಗೆಲ್ಲ ಅನ್ಕೋತೀನಿ? ಮತ್ತೆ ಹೇಗೆ ಅನ್ಕೊಂಡೆ ನೈನಿ? ನಮ್ಮಮ್ಮ ಸುಟ್ಟು ಬೂದಿ ಆಗ್ಬೇಕು ಅನ್ಕೊಂಡ? ಯಜಮಾನ್ರೆ, ಅವನನ್ನ ಮನೆಗೆ ಕರ್ಕೊಂಡ್ಬಂದಿದ್ದು ನೀನು. ಅವನಿಗೇನೇ ಕಷ್ಟ ಬಂದರೂ ನೋಡ್ಕೋತಿದ್ದು ನೀನು. ಅವನೇ ಗಂಗಾಧರ್ ಅಂತ ಗೊತ್ತಾ? ಆದರೆ ಮಾಮ್ನ ಸಾಯಿಸೋದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ವಿಷಯ ಮಾತ್ರ ನಿನಗೆ ಗೊತ್ತಿಲ್ಲ. ಇದನ್ನ ನಾವೆಲ್ಲ ನಂಬಬೇಕು. ಯಜಮಾನ್ರೆ, ಅದೇನಾಯ್ತು ಅಂದ್ರೆ ನೈನಿ, ಮೊದಲು ನಾನು ಕೇಳೋ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡು.
ತುಂಬ ಗರ್ವದಿಂದ ಎಲ್ರಿಗೂ ಹೇಳ್ತಾ ಇದ್ದೆ. ನೈನಿ ಪ್ರಾಣ ಹೋದ್ರೂ ಸರಿ ಸುಳ್ಳು ಹೇಳಲ್ಲ ಅಂತ ನಾನು ಎಲ್ರಿಗೂ ಖುಷಿಯಿಂದ ಹೇಳ್ತಾ ಇದ್ದೆ. ಅಂತ ನೈನಿ ಇವತ್ತು ನಿಜ ಹೇಳ್ದೆ ಯಾಕೆ ಮೂಗಿಯಾಗಿದ್ದಾಳೆ? ಯಾಕೆ ನೈನಿ ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ? ಬಾಯ್ ಬಿಡು. ಗಂಡ ಕೇಳ್ತಾ ಇದ್ರೆ ಗರುಡುಗಂಬ ತರ ಹೀಗ್ ನಿಂತಿದ್ಯಲ್ಲ, ಬಾಯ್ ಬಿಡು. ಬಾಯ್ ಬಿಟ್ಟು ನಿಜ ಹೇಳು. ಸುಳ್ಳು ಹೇಳಿ ಹೇಳಿ ನಿಜ ಹೇಳೋದನ್ನೇ ಮರ್ತು ಹೋಗಿದ್ಯಾ? ನೈನಿ ನಿಜ ಹೇಳು. ನಾನು ತಿಳ್ಕೋಬೇಕಾಗಿರೋ ನಿಜನ ಮಾತ್ರ ಹೇಳು. ಗಂಗಾಯನೇ ಗಂಗಾಧರನೋ ವಿಷಯ ನಿನಗೆ ಗೊತ್ತಾ ಗೊತ್ತಿಲ್ವಾ? ಹೇಳು. ಅವತ್ತು ತಿಲೋತ್ತಮ ಮೊದಲನೇ ಗಂಡನ ವಿಷಯದಲ್ಲಿ ಸುಳ್ಳು ಹೇಳ್ತಿದಾರಾ ಅಂತ ನನ್ನ ಕೈಲೇ ಟೆಸ್ಟ್ ಮಾಡಿಸ್ದೆ ಅಲ್ವಾ? ನಮ್ಮಮ್ಮ ನಿಜಾನೇ ಹೇಳ್ತಾರೆ ಅಂತ ಎಲ್ಲರ ಮುಂದೆ ಸಾಬೀತು ಮಾಡಿದೆ. ಈಗ ನನ್ನ ಹೆಂಡತಿನೂ ನಿಜನೇ ಹೇಳ್ತಾಳೆ ಅಂತ ಸುಳ್ಳು ಹೇಳಲ್ಲ ಅಂತ ನಾನು ನಿರೂಪಿಸ್ಬೇಕಲ್ವಾ? ನಾನು ನಿನ್ನ ಪ್ರಾಣ ಅಂತೀಯಲ್ಲ, ಈ ಪ್ರಾಣದ ಮೇಲೆ ಪ್ರಮಾಣ ಮಾಡಿ ಹೇಳು. ಅವನು ಗಂಗಾಧರೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಗೊತ್ತಿರಲಿಲ್ವಾ? ನೈನಿ ನೀನೇನಾದರೂ ಸುಳ್ಳು ಹೇಳಿದ್ರೆ ನನ್ನ ಪ್ರಾಣ ಹೋದಂಗೆ. ಯಜಮಾನ್ರೆ, ಆ ಮಾತೆಲ್ಲ ಆಡಬೇಡಿ. ನಾನು ನಡೆದಿದ್ದನ್ನೆಲ್ಲ ಹೇಳ್ತೀನಿ. ನನಗೆ ದೊಡ್ಡಯ್ಯನೇ ಗಂಗಾಧರ್ ಅಂತ ಗೊತ್ತು. ಆದ್ರೆ ಅವನನ್ನ ಮನೆ ಕರ್ಕೊಂಡು ಬಂದಾಗ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನೈನಿಗೆ ಗಂಗಾಧಾರಿ ಯಾರಂತ ಗೊತ್ತಿದೆ ಅನ್ಸುತ್ತೆ. ಮತ್ತೆ ಗೊತ್ತಾದ್ಮೇಲೆ ಯಾಕೆ ಯಾರಿಗೂ ಹೇಳಲಿಲ್ಲ? ಯಾರಿಗೂ ಹೇಳ್ತಾ ಇದ್ರು ಅಟ್ಲೀಸ್ಟ್ ವಿಶಾಲ್ಗಾದ್ರೂ ಹೇಳ್ಬೇಕಲ್ವಾ? ನೀನ್ ಯಾರಿಗೂ ಹೇಳಲಿಲ್ಲ ಅಂದ್ರೆ ಆ ಗಂಗಾಧರ್ಗೆ ಹೆಲ್ಪ್ ಮಾಡಬೇಕು ಅಂತ ನೀನ್ ನಿರ್ಧಾರ ಮಾಡಿದ್ಯಾ? ನಾನು ಹಾಗೆಲ್ಲ ಅನ್ಕೊಂಡಿಲ್ಲ ಮೋರೆ. ಗಂಗಾಧರ ನಿಮ್ಮ ಮೊದಲನೇ ಗಂಡ ಅನ್ಕೊಂಡೆ. ಅದಕ್ಕೇನೆ ಅವನ ವಿಷಯನ ಹೇಳ್ಬೇಕೋ ಬೇಡವೋ ಅಂತ ತಿಳಿದೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆದ್ರೆ ನಿಮಗೇನು ಮಾಡಬಾರ್ದು ಅಂತ ಮಾತು ತಗೊಂಡಿದ್ದೆ. ಚೆನ್ನಾಗಿದೆ ನೈನಿ. ಅವನಿಲ್ಲಿಗೆ ಕೊಲ್ಲಕ್ಕಂತಾನೆ ಬಂದಿದ್ದು. ಅಂತವನ ಹತ್ರ ಕೊಲ್ಬಾರ್ದು ಅಂತ ಮಾತು ತಗೊಂಡಿದ್ಯಾ? ಹುಲಿಗ್ ಮೇಕೆನ್ ಕೊಟ್ಟು ಜೋಪಾನವಾಗಿ ನೋಡ್ಕೋ ಅಂದ ಹಾಗಾಯ್ತು. ಚೆನ್ನಾಗಿ ಹೇಳ್ದೆ ಜಾಸ್ಮಿನಮ್ಮ. ನಯನಮ್ಮ ನಮ್ಗೆ ಹುಲಿ ಬಂತು ಹುಲಿ ಕತೆ ಹೇಳ್ಬೇಕು ಅಂತಿದ್ದಾಳೆ. ಈಗ ಎಲ್ಲರೂ ನೈನಿದೇ ತಪ್ಪು ಅಂತಾರೆ, ಇಲ್ಲದೇ ಇರೋ ಆರೋಪಗಳನ್ನೆಲ್ಲ ಹೊರಿಸ್ತಾರೆ. ಮುಖ್ಯವಾಗಿ ವಿಶಾಲ್ ದೃಷ್ಟಿಲಿ ನೈನಿ ತನ್ನ ನಂಬಿಕೆನ ಕಳ್ಕೊತಾಳೆ. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರಿ. ಈ ವಿಷಯನ ಮುಚ್ಚಿಡ್ಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಎಷ್ಟು ಸಲ ಹೇಳ್ಬೇಕು ಅಂತ ಪ್ರಯತ್ನಿಸಿದ್ರು
ಸರಿಯಾದ ಸಂದರ್ಭ ಬರಲೇ ಇಲ್ಲ. ಅಷ್ಟೇ ಹೊರತು ನಿಮ್ಮ ಹತ್ರ ನಿಜಾನ ಮುಚ್ಚಿಡ್ಬೇಕು ಅನ್ಕೊಂಡಿರ್ಲಿಲ್ಲ ಯಜಮಾನ್ರೆ, ಅನ್ಕೊಂಡಿರ್ಲಿಲ್ಲ. ನಿನ್ನ ಮಾತುಗಳನ್ನು ಕೇಳ್ತಿದ್ರೆ ನನಗೇನು ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ನನ್ನ ನಂಬಿಕೆ ನನ್ನನ್ನು ಮೋಸ ಮಾಡಿಬಿಡ್ತು. ವಿಶಾಲ್, ನೈನಿ ಏನಾದ್ರೂ ಮಾಡಿದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ದಯವಿಟ್ಟು ನೈನಿನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ಏನ್ ಮಾತಾಡ್ತಿದ್ಯಾ ಅಣ್ಣ? ಅತ್ತಿಗೆ ನಾ ಕೊಲೆ ಮಾಡಕ್ಕೆ ಅಂತ ಬಂದವನ್ಗೆ ನೈನಿ ಆಶ್ರಯ ಕೊಟ್ಟಿದ್ಲು, ಅಂತವ್ಳ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಏನು ಎತ್ತ ಅಂತ ಪೂರ್ತಿಯಾಗಿ ತಿಳ್ಕೊಳ್ಳದೆ ಯಾವ ನಿರ್ಧಾರಕ್ಕೂ ಬರಬಾರ್ದು. ಒಂದು ನಿಮಿಷ. ನೈನಿ ಏನ್ ಮಾಡಿದ್ಲು ಅನ್ನೋದನ್ನ ಪಕ್ಕಕ್ಕಿಡಿ. ಆದ್ರೆ ನನ್ನನ್ನೇ ಮೋಸ ಮಾಡಿ ನನ್ನ ಹತ್ರನೇ ವಿಷಯ ಮುಚ್ಚಿಟ್ಲಲ್ಲ. ಯಜಮಾನ್ರೆ, ಅಂತ ಮಾತಾಡಬೇಡಿ. ನಿಮ್ಗೆ ಮೋಸ ಮಾಡೋ ಉದ್ದೇಶ ನನ್ನ ಕನಸಲ್ಲೂ ಇಲ್ಲ. ಅಂತ ದೊಡ್ಡ ಮಾತಾಡಿ ನನ್ನ ಮನಸ್ಸು ಗಾಯ ಮಾಡಬೇಡಿ. ಗಾಯ ಮಾಡಿದ್ದು ನೀನು ನೈನಿ, ನೀನು. ನಿನ್ನ ಪ್ರೀತಿ ಮಾತಲ್ಲಿ ಒಂದು ನಿಜಾನ್ ಬಚ್ಚಿಟ್ಟು ನನಗೆ ದೊಡ್ಡ ಗಾಯನೇ ಮಾಡಿದ್ಯಾ. ನೀನು ಈ ಗಂಗಾಧರ್ ವಿಷಯದಲ್ಲಿ ನನ್ನ ಹತ್ರನೂ ಹಂಚ್ಕೊಳಕ್ಕಾಗದಿರೋಷ್ಟು ಅಂತರ ಇದೆ ಅಂತ ನನಗೀಗ ಅರ್ಥ ಆಯ್ತು. ಅಯ್ಯೋ ನೈನಿ, ತಪ್ಪು ನಿಂದಲ್ಲ, ತಪ್ಪೆಲ್ಲ ನಂದು. ನೈನಿ, ಪ್ರಾಣ ಹೋದ್ರು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ನಾನು ಅನ್ಕೊಂಡೆ ನೋಡು. ಅದು ನಾನು ಮಾಡಿದ ದೊಡ್ಡ ತಪ್ಪು. ಯಜಮಾನ್ರೆ, ಬೇಜಾರ್ ಮಾಡ್ಕೋಬೇಡ. ಸಮಯ ಬಂದಾಗ ಸರಿ ತಪ್ಪಿನ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ನೀನ್ ತಪ್ಪೇ ಮಾಡಿಲ್ಲ, ಯಾಕೆ ಬೇಜಾರ್ ಮಾಡ್ಕೋತೀಯ? ಇವಾಗ ವಿಶಾಲ್ ಯಜಮಾನ್ರಿಗೆ ನಿಜ ಹೇಗೆ ಹೇಳೋದು? ಹೇಗೋ ಪ್ಲಾನ್ ಮಾಡಿ ನನ್ನ ಹಿಡ್ಕೊಟ್ಬಿಟ್ಲು ಆ ತಿಲೋತ್ತಮ. ಅವಳ ಬಗ್ಗೆ ಗೊತ್ತಿದ್ರು ಕೂಡ ನಾನು ಹುಷಾರಿಂದ ಇರಲಿಲ್ಲ. ನನ್ನ ನಿರ್ಲಕ್ಷ್ಯ ನೈನಮ್ಮನಿಗೆ ಕಷ್ಟ ತಂದಿದೆ. ಇವಾಗ ನೈನಮ್ಮ ಯಾವ ಪರಿಸ್ಥಿತಿಲಿದ್ದಾಳೋ ನನಗೇನು ಅರ್ಥ ಆಗ್ತಿಲ್ಲ. ವಿಶಾಲ್ ಯಜಮಾನ್ರಿಗೇನಾದರೂ ನಿಜ ಗೊತ್ತಾಗ್ಲಿಲ್ಲ ಅಂದರೆ ನೈನಮ್ಮನ ಅನುಮಾನದಿಂದನೇ ನೋಡ್ತಿರ್ತಾರೆ. ನೈನಮ್ಮನ ಸಂಸಾರನ ಹೇಗಾದರೂ ಕಾಪಾಡಬೇಕು. ಮನೇಲಿ ತಿಲೋತ್ತಮನ ಮಾತೆ ಎಲ್ರಿಗೂ ವೇದ ವಾಕ್ಯ ಆಗೋಗಿದೆ. ಮುಖ್ಯವಾಗಿ ವಿಶಾಲ್ ಯಜಮಾನ್ರು ತಿಲೋತ್ತಮ ಏನೇ ಹೇಳಿದ್ರು ಅದೇ ನಿಜ ಅಂತ ನಂಬ್ತಾರೆ. ಅಂಥದ್ರಲ್ಲಿ ವಿಶಾಲ್ ಯಜಮಾನ್ರಿಗೆ ತಿಲೋತ್ತಮನ ಬಗ್ಗೆ ನಿಜ ಹೇಳಿ ಹೇಗೆ ನಂಬಿಸೋದು? ಒಂದು ವೇಳೆ ನಾನು ಮಾಡ್ತಿರೋ ಈ ಪ್ರಯತ್ನ ವಿಫಲವಾದರೆ ನೈನಮ್ಮನಿಗೆ ತೊಂದರೆ ಆಗುತ್ತೆ. ಎಂಥ ಪರಿಸ್ಥಿತಿಲೂ ಹಾಗಾಗಬಾರ್ದು.
ಸರಿಯಾದ ಸಾಕ್ಷಿ ಇಟ್ಕೊಂಡು ವಿಶಾಲ್ ಯಜಮಾನ್ರಿಗೆ ಅರ್ಥ ಆಗೋ ಥರ ಎಲ್ಲನೂ ಹೇಳಬೇಕು. ತಿಲೋತ್ತಮನ ನಿಜ ಸ್ವರೂಪನ ನಾನು ಸಾಯೋದ್ರೊಳಗೆ ಎಲ್ರಿಗೂ ತೋರಿಸ್ಬೇಕು. ಇಲ್ಲ ಅಂದರೆ ನಾನು ಸತ್ತು ಹೋದರೂ ನನಗೆ ಮನಃಶಾಂತಿ ಇರೋದಿಲ್ಲ. ತಿಲೋತ್ತಮ, ನಾನು ನಿನ್ನನ್ನು ಸಾಯಿಸೋಕ್ಕಾಗದೇ ಇರ್ಬೋದು, ಆದರೆ ನೀನು ಮಾಡಿರೋ ನೀಚ ಕೆಲಸಗಳನ್ನ ವಿಶಾಲ್ ಯಜಮಾನ್ರಿಗೆ ಸಾಕ್ಷಿ ಸಮೇತ ತೋರಿಸಿ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ರೆಡಿಯಾಗಿರೋ. ನನಗೆ ದೊಡ್ಡಯ್ಯನೇ ಗಂಗಾಧರ್ ಅಂತ ಗೊತ್ತು. ನೈನಿ ನನ್ನ ಹತ್ರ ನಿಜ ಮುಚ್ಚಿಟ್ಟು ತಪ್ಪು ಮಾಡಿದ್ದಾಳೆ. ನೈನಿ, ನಾನು ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ. ನೀನಿವತ್ತು ಆ ಗಂಗಾಧರ್ ಬಗ್ಗೆ ನನ್ನ ಹತ್ರನೇ ನಿಜ ಮುಚ್ಚಿಟ್ಟು ನಿನ್ನ ಮೇಲಿರೋ ನಂಬಿಕೆನ ಕಳ್ಕೊಂಡೆ. ನಿನ್ನ ಮೇಲೆ ನಾನಿಟ್ಟಿರೋ ಪ್ರೀತಿನ ಅವಮಾನಿಸ್ದೆ. ನಿನ್ನನ್ನು ನಾನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಜಮಾನ್ರೆ, ಯಜಮಾನ್ರೆ, ನನ್ನ ಹತ್ರ ಮಾತಾಡಿ ಯಜಮಾನ್ರೆ. ನಿಮ್ಮ ಹತ್ರ ನಿಜ ಹೇಳ್ದೆ, ನಾನು ಮುಚ್ಚಿಟ್ಬಿಟ್ಟೆ. ನಾನು ಮಾಡಿದ ತಪ್ಪೆ. ನನ್ನನ್ನು ಕ್ಷಮಿಸ್ಬೇಡಿ ಯಜಮಾನ್ರೆ. ಆದ್ರೆ ನಾನು ಬೇಕು ಅಂತ ಮಾಡಿಲ್ಲ. ಯಾವ್ದು ಒಳ್ಳೇದೋ, ಯಾವ್ದು ಕೆಟ್ಟದೋ, ಯಾವ್ದು ಸತ್ಯನೋ, ಯಾವ್ದು ಸುಳ್ಳೋ ತಿಳಿದೇ ಇರೋ ಪರಿಸ್ಥಿತಿಲಿ ನಾನಿದ್ದೆ. ಅದಕ್ಕೆ ನನಗೆ ಗೊತ್ತಿದ್ದಿದ್ದು ಎಷ್ಟು ಮಟ್ಟಕ್ಕೆ ನಿಜಾನೋ ನನಗೆ ಗೊತ್ತಿಲ್ಲದೆ ನಿಮ್ಗೆ ಹೇಳಕ್ ಹೋಗ್ಲಿಲ್ಲ ಯಜಮಾನ್ರೆ. ನಾನು ಅದೇ ಪರಿಸ್ಥಿತಿಲಿದ್ದೀನಿ. ನಾನಿ, ಯಾರು ನಂಬಬೇಕು, ಯಾರು ನಂಬಾರ್ದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಮ್ದವ್ರು ಎಲ್ಲರೂ ಯಾಕೆ ಮೋಸ ಮಾಡ್ತಾರೆ ಅಂತಲೂ ಗೊತ್ತಾಗ್ತಿಲ್ಲ. ಏನು ಹೇಳಬೇಕು ಇದಕ್ಕೆ? ನನ್ನ ಮೇಲೆ ನಿನಗಿರೋ ನಂಬಿಕೆನ ಎಲ್ರಿಗೂ ಪ್ರೂವ್ ಮಾಡಬೇಕು ಅಂತ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ನ ಕಾರ್ ಡ್ರೈವ್ ಮಾಡಿದೆ. ಅಂಥದ್ರಲ್ಲಿ ನೀನಿವತ್ತು ನನ್ನ ಕಣ್ಣಿಗೆ ಮಣ್ಣೆರ್ಸ್ಬಿಟ್ಟೆ. ನಾಯಿನಿ, ನನಗೇನು ನಂಬೋಕೆ ಆಗ್ತಿಲ್ಲ. ಆಶ್ಚರ್ಯ ಆಗ್ತಿದೆ. ನನಗೀಗ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಿಟ್ಬಿಡು. ಅದು ಹಾಗಲ್ಲ ಯಜಮಾನ್ರೆ. ನೈನಿ, ನಾನು ಹಲೋ, ಯಾರು? ಯಜಮಾನ್ರೆ, ನಾನು ಗಂಗಾಧರ್ ಮಾತಾಡ್ತಾ ಇದ್ದೀನಿ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಫೋನ್ ಮಾಡ್ತೀಯೋ ಗಂಗಾಧರ್?